ಅಲ್ಲ ಅದೇ ಇವಾಗ ಸಿನಿಮಾ ಕಂಟೆಂಟ್ ಒಂದೊಂದೇ ಬಿಡ್ತಾ ಇದೀವಲ್ಲ, ಈಗ ನೋಡಬೇಕು ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಏನಿದೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೋಡ ಖುಷಿ ಆಗ್ತಿದೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಇನ್ನೊಂದು ಸಾಂಗ್ ಇದೆ, ಆ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಈಗ ಎಲ್ಲ ತಾಯಿದಿರು ಮಕ್ಳು ಕಷ್ಟ ಏನೇ ಇದ್ರೂ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಾನೆ ಇದು ಮಾಡೋದು. ಈ ಸಿನಿಮಾದಲ್ಲೂ ಅದೇ ಥರನೇ, ತಾಯಿಗೆ ಏನೇ ಕಷ್ಟ ಇದ್ರೂ ಕೂಡ ಅವ್ನ ಮಗಂಗೆ ಏನೋ ಒಳ್ಳೇದಾಗಬೇಕು, ಅವ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸಪೋರ್ಟ್ ಆಗಿರ್ತಾರೆ. ಆ ಮಗ ಏನು ಅಚೀವ್ ಮಾಡ್ತಾನೆ ಏನು ಅನ್ನೋದೇ ಈ ಸಿನಿಮಾ ಕತೆ. ಎಲ್ರಿಗೂ ಅದೇ ಅಲ್ವಾ, ನಮ್ಮ ತಾಯಿ ನೆನಪಾಗ್ತಾರೆ ಈ ಸಾಂಗ್ ಕೇಳಿದಾಗ. ನಮ್ಮನ್ನು ಈಗ ಇದೇ ತರ ಬೆಳೆಸಿದ್ದಲ್ವಾ, ಒಳ್ಳೇದು ಒಳ್ಳೇದು ಮಾಡಬೇಕು ಇನ್ನೇನೋ ಇದೇ ತರ ಹೇಳಿರ್ತಾರಲ್ಲ ಎಲ್ಲರಿಗೂ. ಈಗ ಯಾರಿಗೆ ಆದ್ರೂ ಈ ಸಾಂಗ್ ಕೇಳಿದ್ರೆ ಅವ್ರ ತಾಯಿನೇ ನೆನಪಾಗ್ತಾರೆ. ಅವ್ರು ಹೇಳಿರ್ತಾರೆ, ಎಲ್ಲ ತಾಯಿದಿರಿ ಹಿಂಗೆ ಹೇಳಿರ್ತಾರಲ್ಲ, ಒಳ್ಳೇದಾಗ್ಲಿ, ಒಳ್ಳೆ ತರದಲ್ಲಿ ಬದುಕು, ಒಳ್ಳೇದ್ ಮಾಡು, ಇದೇ ಹೇಳಿರ್ತಾರಲ್ಲ. ಅದೆಲ್ಲ ನೆನಪಾಗುತ್ತೆ ಅಷ್ಟೇ. ಇಲ್ಲ, ನಿಖಿಲ್ ಸರ್ ಟೀಸರ್ ರಿಲೀಸ್ ಆದಾಗ್ಲೇ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ, ತುಂಬಾ ಇಷ್ಟ ಆಯ್ತು ಕಣ, ಇದು ಮಾಡು. ಬಟ್ ಅದು ಹೇಳಿದ್ರು, ಏನೇ ಸಪೋರ್ಟ್ ಬೇಕು ಏನೇ ಬೇಕು ಅಂದ್ರು ಹೇಳು ಅಂತ ಹೇಳಿದ್ವಿ. ಹಿಂಗೆ ಒಂದೇನಾದ್ರು ಲಾಂಚ್ ಮಾಡ್ಬೇಕಾಗಣ ಅಂತ. ಸೊ ಬಂದು ಲಾಂಚ್ ಮಾಡ್ಕೊಟ್ಟಿದ್ರೆ ತುಂಬಾ ಖುಷಿ ಆಗುತ್ತೆ. ಅವರು ಇವತ್ತು ನೀವು ನೋಡ್ದಂಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬಾ ಬಿಸಿ ಇದ್ದಾರೆ. ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ. ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಲೇ ಮಾಡಿರೋದು. ಮೋಹನ್ ಲಾಲ್ ಸರ್ ಜೊತೆ ಮಾಡಿದ್ದಾರೆ, ಡುಲ್ಕರ್ ಸಲ್ಮಾನ್ ಅವ್ರ ಜೊತೆ ಮಾಡ್ತಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾ. ಬಟ್ ನಮ್ಮಂತ ಹೊಸಬ್ರು ಸಿನಿಮಾ ಒಪ್ಕೊಂಡು ಮಾಡ್ತಿದಾರಲ್ಲ, ಅದು ಖುಷಿ ಅನ್ಸುತ್ತೆ. ಬಟ್ ಅವ್ರು ಹೇಳಿದ್ರು, ಸ್ಟಾರ್ಟಿಂಗ್ ನನಗೆ ಒಪ್ಕೋಬೇಕಾದ್ರೆ ಒಪ್ಕೊಂಡ್ರು, ಸ್ಕ್ರಿಪ್ಟ್ ಇಷ್ಟ ಆಯ್ತು ಇದಾಯ್ತು. ಬಟ್ ಎಲ್ಲ ಹೊಸಬ್ರು, ಅದೊಂದು ಡೌಟ್ ಇತ್ತು ಅವ್ರಿಗೆ. ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಅವರೇ ಹೇಳಿದ್ರು, ಇಲ್ಲ ನಾನೇನು ಅಂದ್ಕೊಂಡಿದ್ದೆ, ನನಗೆ ಏನು ಕಮ್ ಬ್ಯಾಕ್ ಇಷ್ಟು ವರ್ಷದ ಮೇಲೆ ಆಗ್ಬೇಕು ಅಂತ ಇತ್ತು, ಅದು ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗೇ ಸಿಕ್ತು, ನನಗೆ ತುಂಬಾ ಖುಷಿಯಾಗಿದೆ ಅಂತಾನೆ ಹೇಳಿದ್ರು. ಸಾಂಗು ಅದೇ ಹೇಳನಲ್ಲ, ತಾಯಿ ಮಗನ ಬಾಂಧವ್ಯ ಇರೋಂಥ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ. ರಿಲೀಸು ಡಿಸೆಂಬರ್ ಅಂತ ಅನ್ಕೊಂಡಿದ್ದೀವಿ. ಇನ್ನು 2 ಫೈಟ್ ಇದೆ, ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನು 2 ಫೈಟು, ಒಂದು ಕ್ಯಾಮಿಯೋ ಸಾಂಗ್ ಇದೆ. ಸೊ ಕ್ಯಾಮಿಯೋ ಅದು ನಡೀತಾ ಇದೆ. ಸೌತಲ್ಲಿ ಯಾರು ಫೆಮಿಲಿಯರ್ ಇರೋರ್ನ ಕರ್ಕೊಬರ್ಬೇಕು ಅಂತ ಇದೆ, ನಡೀತೆ. ಒಂದು 2-3 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ದಾರೆ, ಸೌತ್ ಅಲ್ಲಿ ಫೇಮಸ್ ಇರೋರ ಹತ್ರ. ಯಾರಿನ್ನ ಫೈನಲ್ ಆಗಿಲ್ಲ, ಮೇ ಬಿ ನೆಕ್ಸ್ಟ್ ಮಂತ್ ಅಲ್ಲಿ ಫೈನಲ್ ಆಗುತ್ತೆ. ಅದೇ ಇದು ಗೌರಿ ಆರ್ಟ್ಸ್ ನಮ್ದೇ ಪ್ರೊಡಕ್ಷನ್, ಗೌರಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದೀವಿ, ನೋಡಿ ಎಲ್ಲ ಅರಸಿ ಅಂತ ಕೇಳ್ಕೊತೀನಿ. Thank you. Thank you. Thank you. It's very beautiful. Always it's very special to me. Work ಮಾಡಬಹುದು ಸ್ಪೆಷಲ್, ಇವಾಗ ಸ್ಪೆಷಲ್ ಅಗೇನ್. ಏನ್ ಹೇಳೋದು, ಲೈಕ್ ಚೈಲ್ಡ್ ಐ ಫೆಲ್ಟ್ ಇನಿಷಿಯಲಿ, ಆಮೇಲೆ ಅಗೇನ್ ಮದರ್ ಅಲ್ವಾ ನಾನು, ನನಗೊಂದು ಮಗಳಿದ್ದಾಳೆ. ಸೊ ಇಟ್ಸ್ ಲೈಕ್ ಎವ್ರಿ ಟೈಮ್ ಇಟ್ಸ್ ಅ ಮ್ಯಾಜಿಕ್ ಅ ಸಾಂಗ್. ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ನನಗೂ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಟೇಕನ್ ಇನ್ ಮೈ ಲೈಫ್. ಫಸ್ಟ್ ಐ ಮೆಟ್ ದ ಡೈರೆಕ್ಟರ್ ಕಿರಣ್ ಕೃಷ್ಣ, ಆಮೇಲೆ ಸ್ಕ್ರಿಪ್ಟ್ ರೈಟರ್ ಮನೋಜ್ ಕೃಷ್ಣ ನರೇಟ್ ಮಾಡಿದ್ರು. ಸೊ ಸ್ಕ್ರಿಪ್ಟ್ ವಾಸ್ ವೆರಿ ಗುಡ್. ಸೊ ಒಂದು ನಿಮಿಷ ಥಿಂಕ್ ಮಾಡಿಲ್ಲ ನಾನು, ಇಮಿಡಿಯೇಟ್ಲಿ ದೇ ಪ್ಲೇಡ್ ದಿಸ್ ಸಾಂಗ್. ಈ ಸಾಂಗ್ ಪ್ಲೇ ಮಾಡಿದ್ರು, ಸೊ ಫ್ಲಾಟ್ ಆಗಿಬಿಟ್ಟೆ. ಸೊ ಐ ಸೆಡ್ ಯಾ ಐ ಆಮ್ ಡೂಯಿಂಗ್. ಮ್ಯೂಸಿಕ್ ಮತ್ತೆ ವಿಶ್ವಲಿ DOP ಸರ್ಸ್, ಸೊ ಆಲ್ ಟುಗೆದರ್ ಇಟ್ ಇಸ್ ಲೈಕ್ ಏನು ಹೇಳೋದು, ವೆರಿ good quality, everything was. So I think I've taken a very good decision. I think it will connect. If you watch you will understand. ನನಗೂ ತುಂಬ I have got many memories about Shanti Kranti. Actually I worked for 2-3 years I believe. So that's when I got Karnataka so close to my heart. So Shanti Kranti is very what to say, my childhood special movie. ನನಗೆ ಗೊತ್ತಿಲ್ಲ, ಐ ಜಸ್ಟ್ ಹರ್ಡ್ ಅಬೌಟ್ ದಟ್. ಇಫ್ ದೇ ಡೂ ಐ ಆಮ್ ವೆರಿ ಹ್ಯಾಪಿ. ಐ ವಿಲ್ ಆಲ್ಸೋ ಗೋ ಅಂಡ್ ವಾಚ್ ಇನ್ ದ ಥಿಯೇಟರ್. ಶೋರ್. ಅಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್. ಆ್ಯಂಡ್ ಆಮೇಲೆ ಈ ಟ್ರೀಟೆಡ್ ಮೀ ಲೈಕ್ ದ ಚೈಲ್ಡ್ ಓನ್ಲಿ. ಈವನ್ ವೆನ್ ಐ ವರ್ಕ್ ಇನ್ ಯಾರಣ್ಯ ಚಿಲ್ವಿ, he got me ice cream and all. So he is the same Ravi sir. ಮೊನ್ನೆ ಮುಖ್ಯಮಂತ್ರಿ ಚಂದ್ರು ಸರ್ ಹೇಳ್ತಾ ಇದ್ರು, ಶಾಂತಿ ಕ್ರಾಂತಿ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಹಾಲಿನ ಟ್ಯಾಂಕರ್ ಎಲ್ಲ ಬರೋದು, ಆ ಲೆವೆಲ್ಗಿತ್ತು ಪ್ರೊಡಕ್ಷನ್ ವ್ಯಾಲ್ಯೂ. ಆ ಟೈಮಲ್ಲೇನೆ ದ ರಿಯಲ್ ಪ್ಯಾನ್ ಇಂಡಿಯಾ ವರ್ಲ್ಡ್ ಅಂದ್ರೆ ರವಿಚಂದ್ರನ್ ಅವರು. ಎಸ್, ಟ್ರೂ. ಸೊ ಆ ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅವಾಗೆಲ್ಲ ಹೆಂಗಿರೋದು ಅಷ್ಟು ಜನ? ರವಿಚಂದ್ರನ್ ಸರ್ ಇಸ್ someone always a hero in my life. On the style, his making and everything is like one whole hero in my life. ತುಂಬ ಸಂತೋಷ ಆಗಿದೆ ಆಫ್ಟರ್ ಆಲ್ ದಿಸ್ ಇಯರ್ಸ್. ಆ್ಯಂಡ್
Karnataka is always special to me because ಅವ್ರಿಗೂ even now they call me Kamali. I will also turn and see. So it's very nice. Ashwin is a very hard-working person. First I didn't know. Then slowly we worked. Tumba hard-working person, and this like he doesn't work like a new person. ಅಲ್ಲ ಸೈನ್ ಮಾಡಿಬಿಟ್ಟು ಹೇಳ್ತೀನಿ. It's on talk. Thank you so much. Thank you all. Thank you for the love. Do watch Celebrity in the theaters. Thank you. ತುಂಬ ಖುಷಿ ಆಗ್ತಿದೆ ಸರ್. ಮೊದಲನೇ ಸಾಂಗು ಇವತ್ತು ರಿಲೀಸ್ ಆಗಿದೆ. ಸೊ ಅದು ನೀವೆಲ್ಲ ನೋಡಿ ಅದಕ್ಕೆ ಕಮೆಂಟ್ಸ್ ಮಾಡಿ ರಿಪ್ಲೈ ಕೊಡಿ ಹೇಗಿದೆ ಅಂತ ನಿಮ್ಮ ಕಡೆಯಿಂದ ಇದೆ. ಸೊ ಅದನ್ನು ಕಂಪೋಸ್ ಮಾಡಿದ್ದು ನಮ್ಮ ವಿಜಯ್ ವಿಜಯ್ ಸರ್ ತುಂಬ ಚೆನ್ನಾಗಿರೋ ಹಾಡುಗಳನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಟ್ಯೂನು. ಮತ್ತು ಇನ್ನು ಹೋಗ್ತಾ ಸಾಂಗ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇವತ್ತು ಫಸ್ಟ್ ಟೈಮು ಅಮ್ಮ ಮಗನ ಸಾಂಗ್ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಇದನ್ನು ಕೇಳಿ ನಿಮ್ಮ ಒಪಿನಿಯನ್ ಖಂಡಿತವಾಗಿ ಹೇಳಿ, ಅದನ್ನು ತಗೊಳ್ತೀವಿ. ಹೇಗಿದೆ ಅಂತ ಕಾಯ್ತಾ ಇದ್ದೀವಿ. ರಿಲೀಸ್ ಆಗಿದೆ, ಸೊ ಕಾಯ್ತಾ ಇದ್ದೀವಿ ಸರ್. ಅದು ಹಿರಿಮೇನಾಗಿಂದ ಮೇಡಮ್ ದೊಡ್ಡತನ ಸರ್. ನಾನು ಫಸ್ಟ್ ಟೈಮರ್ ಮಾಡ್ಬೇಕಾದ್ರೆ ಮೇಡಮ್ನ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ಸುಮ್ಮನೆ ಕತೆ ಕೇಳಿ ಕ್ಯಾರೆಕ್ಟರೈಸೇಷನ್ ಕೇಳಿ ಬರ್ತೀನಿ ಅಂತ ಒಪ್ಕೊಂಡ್ರು. ಅದೇ ನಮಗೊಂದು ಸಕ್ಸಸ್ ಅನ್ನಿಸ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದೆ ಆಫ್ಟರ್ ಒಂದು 27 ಇಯರ್ಸ್. ಸೊ ಅದು ಖುಷಿ ಕೊಡ್ತು. ಫಸ್ಟ್ ಸಕ್ಸಸ್ ನಮ್ಗೆ ಅಲ್ಲೇ ಅನ್ನಿಸ್ತು, ಮೇಡಮ್ ಬರ್ತಿದ್ದಾರೆ ಅಂತ. ಸೊ ನಾನು ಒನ್ ಆಫ್ ದಿ ಅಭಿಮಾನಿ ಅವ್ರಿಗೆ, ಯಾರೇ ನಿನ್ನ ಚೆಲುವೆಯಿಂದ ನಾನು ಅಭಿಮಾನಿ. ಒಂದು ಅಪ್ರೋಚ್ ಮಾಡೋಣ ಅಂತ ಹೋದ್ವಿ, ಬಟ್ ಗಾಡ್ ಕ್ರೈಸ್ ಮೇಡಮ್ ಒಪ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಮ್ಮ ಸಿನಿಮಾಗ ಸ್ಟ್ರೆಂತ್ ಅಂತಲೂ ಹೇಳ್ಬೋದು ಮೇಡಮ್ ಬಂದಿದೆ. ಸೊ ಅದು ತುಂಬ ಖುಷಿ ಕೊಡ್ತು ಸರ್. ಇದು ಕತೆ ಒಳಗಡೆನೆ ಹೋಗ್ತಾ ಇರುತ್ತೆ. ತುಂಬ ಸ್ಪೆಷಲ್ ಸರ್ ಮೇಡಮ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ಇವತ್ತು. ಯಾಕಂದರೆ KR ನಗರದಲ್ಲಿ ನಮ್ಮ ಸಿನಿಮಾದ ಮೊದಲನೇ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಹೆಮ್ಮೆ ಆಗುತ್ತೆ. ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಇವತ್ತು ಹೆಚ್ಚಾಗಿ ನಮ್ಮ ಕಮಲಿ ಮ್ಯಾಮ್ ಅಂದರೆ ಸಂಗೀತಾ ಮ್ಯಾಮ್ ಅವರು ಸೆಲೆಬ್ರೇಟ್ ಮಾಡಬೇಕು. ಇದು ಅವ್ರ ಸಾಂಗು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗು. ಸೊ ಸಪೋರ್ಟ್ ಮಾಡಿ, ಈ ಒಂದು ಸಾಂಗ್ನ ಪ್ರತಿಯೊಬ್ಬರು ನೋಡಬೇಕು. ಆ್ಯಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆದ ಸುಷ್ಮಾ ಮ್ಯಾಮ್ ಆ್ಯಂಡ್ ಅಶ್ವಿನ್ ಸರ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿ. ಹೌದು ಸರ್, ನನಗಂತಲ್ಲ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೋಡ್ತಾನೆ ಇರಬೇಕು. ಒಂದು 2 to 3 ಟೈಮ್ಸ್ ನಾನೊಂದು ರಿಲೀಸ್ ಆದ ತಕ್ಷಣ ನಾನು ಕೂಡ ಇವತ್ತೇ ಸಾಂಗ್ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಇಡೀ ಪ್ರಾಜೆಕ್ಟು ಫಸ್ಟ್ ದಿನಾನೇ ಸಾಂಗ್ನ ಶೂಟ್ ಮಾಡಿರೋದು. ಸೊ ಆ್ಯಕ್ಚುಲಿ ನಾವು ಮಾಡಬೇಕಾದ್ರೆ ಇಟ್ ವಾಸ್ ಕ್ವೈಟ್ ಎಮೋಷನಲ್. ಬಿಕಾಸ್ ಎಲ್ಲರೂ ನಮ್ಮ ಏನಂತೀರ ದ ಹೋಲ್ ಕ್ರೂ ಜೊತೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ, ಅಂದರೆ ಲೈಕ್ ನಾಟ್ ಜಸ್ಟ್ ದ ಕ್ರೂ ಬಟ್ ತುಂಬ ಜನ ಇದ್ವಿ. ಆ ಮೂಮೆಂಟ್ಗೆ ನಮಗೆ ಇದಾಗ್ತಾ ಇರಲಿಲ್ಲ. ಬಟ್ ಪ್ರಾಬ್ಲಿ ಆಫ್ಟರ್ ಶೂಟ್ ಆಗಿದ್ದು ಮುಗಿದ ಮೇಲೆ ಐ ಥಿಂಕ್ ಇಂಟ್ರೋಸ್ಪೆಕ್ಟ್ ಮಾಡಿದಾಗ ಇಟ್ ವಾಸ್ ಕ್ವೈಟ್ ಎಮೋಷನಲ್. Madam, actually she has added a lot more emotion, a lot more lyrics ಇರ್ಬೋದು, ಏನಂತೀರ ಆ ಕಂಪೋಸಿಷನ್ಗೆ she has added a lot more life. ಓಕೆನಾ? ಇನ್ನೊಂಚೂರು ಕ್ಷೇತ್ರದಿಂದ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ಹಾಗೂ ಆತ್ಮೀಯ ಗೌರವಾನ್ವಿತ ಎಲ್ಲ ಜನಗಳಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ನೀವೆಲ್ಲರೂ ಇವತ್ತು ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳು ಸಾರಾ ಮಹೇಶಣ್ಣವರ ಹುಟ್ಟುಹಬ್ಬದ ಒಂದು ಆಚರಣೆಯ ಒಂದು ಪ್ರಯುಕ್ತ ಎಲ್ಲರೂ ಕೂಡ ಸೇರಿ ಅವರಿಗೆ ಹಾರೈಸ್ತಕ್ಕಂಥದ್ದಕ್ಕೆ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಬಂದಿದ್ದೀರಿ. ಮಹೇಶ್ ಅಣ್ಣವ್ರಿಗೆ
ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ ತಾಯಿ ಚಾಮುಂಡಿ ತಾಯಿ ಮತ್ತಷ್ಟು ಮಹೇಶಣ್ಣವರಿಗೆ ಯಶಸ್ಸು ಆರೋಗ್ಯ ಎಲ್ಲವೂ ಕೂಡ ಮತ್ತಷ್ಟು ಜೀವನ ಕೊಟ್ಟು ಆ ಭಗವಂತ ವಿಶೇಷವಾಗಿ ತಾಯಿ ಚಾಮುಂಡಮ್ಮ ಅನುಗ್ರಹಿಸಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಜೊತೆಯಲ್ಲಿ ಪಾಂಡುಪುರ ಕ್ಷೇತ್ರದ ನಿಕಟಪೂರ್ವ ಶಾಸಕರು ನಮ್ಮ ಪುಟ್ಟಣ್ಣವರಿದ್ದಾರೆ, ಅರಕಲಗೂಡಿನ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರು, ಮಾದೇವಣ್ಣವರು, ಅಶ್ವಿನ್ ಅವರು, ಚೌಡಾರೆಡ್ಡಿ ಅವರು, JDLP-ಯ ನಾಯಕರು ನಮ್ಮ ಮಾನ್ಯ ಸುರೇಶ್ ಬಾಬಣ್ಣವರು, ಮಂಜೇಗೌಡರು ಸೇರಿದಂತೆ ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಇವತ್ತು ಸೇರಿ ಸಾರಾಮಹೇಶಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಅಶ್ವಿನ್ ಅವರು ಮತ್ತೆ ಮೊದಲನೇ ಒಂದು ಪ್ರಯತ್ನ ಸಾಕಷ್ಟು ಕನಸನ್ನ ಹೊತ್ತು ಅಶ್ವಿನ್ ಬಹಳ ವರ್ಷಗಳಿಂದ ನಟನಾಗಬೇಕು ಅಂತಕ್ಕಂಥ ಅವರ ಒಂದು ಹೋರಾಟಕ್ಕೆ ಜಯ ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು ಕನ್ನಡ ನಾಡಿನ ಜನತೆ. ನೀವೆಲ್ಲರೂ ಕೂಡ ಒಳ್ಳೆಯ ಸಿನಿಮಾಗೆ ಹರಿಸಿ ಪರಮ ಪೂಜ್ಯರು ಅವರ ಒಂದು ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಅಶ್ವಿನ್ಗೆ ಹಾಗೂ ಅಶ್ವಿನ್ ಸಂಪೂರ್ಣ ಚಿತ್ರತಂಡಕ್ಕೆ ಒಳ್ಳೆಯದಾಗಿ. ಅಶ್ವಿನ್ ಅವರು ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ನೋಡಿ ಅವ್ರಿಗೆ ಮಿಸ್ ಮಾಡಿದೆ. ಜಾನಿ ಮಾಸ್ಟರ್ ನಾವೆಲ್ಲ ಸಿನಿಮಾ ಫೀಲ್ಡ್ ಹೀರೋರು ಇದು ಬಂದವರು ಈಗ ಸದ್ಯಕ್ಕೆ ರಾಜಕಾರಣದ ಒತ್ತಡ ಜಾಸ್ತಿ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ ಅಶ್ವಿನ್, ಒಳ್ಳೆದಾಗಲಿ ನಿಮಗೆ, ನಿಮ್ಮ ಇಡೀ ತಂಡಕ್ಕೆ ಒಳ್ಳೆದಾಗಲಿ, ಪ್ರಿಯಾಂಕ ಒಳ್ಳೆದಾಗಲಿ. ಧನ್ಯವಾದ, ಥ್ಯಾಂಕ್ ಯು.